ಶ್ರೀ ರಾಘವೇಂದ್ರ ಸ್ವಾಮಿಗಳು ಮತ್ತು ಮಂಚಾಲಮ್ಮ ದೇವಿಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿಗಳನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮಂಚಾಲಮ್ಮ ದೇವಿಯು ಮಂತ್ರಾಲಯದ ಗ್ರಾಮ ದೇವತೆ. ಪುರಾಣಗಳ ಪ್ರಕಾರ ಈಕೆ ಪ್ರಹ್ಲಾದ ರಾಜರು ಆರಾಧಿಸುತ್ತಿದ್ದ ಕುಲದೇವತೆ. ರಾಯರು ಮಂತ್ರಾಲಯವನ್ನು ತಮ್ಮ ಬೃಂದಾವನಕ್ಕೆ ಆರಿಸಿಕೊಂಡಾಗ ಮೊದಲು ಮಂಚಾಲಮ್ಮನ ಅನುಮತಿಯನ್ನು ಪಡೆದರು ಎನ್ನಲಾಗುತ್ತದೆ. ಗುರು ರಾಘವೇಂದ್ರ ಸ್ವಾಮಿಗಳು 17ನೇ ಶತಮಾನದ ಮಹಾನ್ ಸಂತರು. ಇವರು ಮಂತ್ರಾಲಯದಲ್ಲಿ 1671ರಲ್ಲಿ ಸಶರೀರವಾಗಿ ಬೃಂದಾವನಸ್ಥರಾದರು. ಭಕ್ತರು ಇವರನ್ನು ಕಲಿಯುಗದ ಕಾಮಧೇನು ಮತ್ತು ಕಲ್ಪವೃಕ್ಷ ಎಂದು ಕರೆಯುತ್ತಾರೆ. ಮಂತ್ರಾಲಯಕ್ಕೆ ಹೋಗುವ ಭಕ್ತರು ಮೊದಲು ಮಂಚಾಲಮ್ಮ ದೇವಿಯ ದರ್ಶನ ಪಡೆದು ನಂತರವಷ್ಟೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ದರ್ಶನ ಮಾಡುವುದು ಇಲ್ಲಿನ ಪದ್ಧತಿ. ಮಂಚಾಲಮ್ಮನ ಅನುಮತಿ ಇಲ್ಲದೆ ರಾಯರ ದರ್ಶನ ಪೂರ್ಣವಾಗುವುದಿಲ್ಲ ಎಂದು ನಂಬಿಕೆ ಇದೆ.